ಶ್ರೀ ಗುರುಭ್ಯೋ ನಮಃ. ನಮಸ್ಕಾರ ಸ್ನೇಹಿತರೆ. ತಮ್ಮ ಸ್ಕ್ರೀನ್ಗಳ ಮೇಲೆ ವಿಷ್ಣು ಸಹಸ್ರನಾಮದ 17ನೇ ಶ್ಲೋಕ ಕಾಣಿಸ್ತಾ ಇದೆ. ಅದರದ್ದು ಅರ್ಥಾನುಸಂಧಾನವನ್ನು ನಾವು ನೋಡೋಣ ಇವಾಗ. ಮೊದಲನೇ ನಾಮ ಉಪೇಂದ್ರ. ಉಪೇಂದ್ರ ಅಂದ್ರೆ ಇಂದ್ರನಿಗೆ ಸಮೀಪದಲ್ಲಿ ಇರುವವನು ಅಂತ ಅರ್ಥ. ಉಪ ಅಂದ್ರೆ ಸಮೀಪದಲ್ಲಿರೋದು. ಇಂದ್ರನಿಗೆ ದೇವ್ರು ಯಾಕೆ ಸಮೀಪದಲ್ಲಿ ಇರ್ತಾರೆ ಅಂತಂದ್ರೆ, ಇಂದ್ರನಿಗೆ ಯಾವ ದೈತ್ಯರು ಆಕ್ರಮಣೆ ಮಾಡದೇ ಇರ್ಲಿ ಅಂತ ಉಪೇಂದ್ರ ರೂಪದಲ್ಲಿ ಇಂದ್ರನಿಗೆ ಹತ್ರ ಇರ್ತಾರೆ. ಅದಕ್ಕೆ ಅವ್ರನ್ನ ಉಪೇಂದ್ರ ಅಂತ ಕರೀತಾರೆ. ನಮಸ್ಕಾರ ಮಾಡುವಾಗ ಉಪೇಂದ್ರಾಯ ನಮಃ ಅನ್ಬೇಕು. ಮುಂದಿನ ನಾಮ ವಾಮನ. ವಾಮನ ಅಂದ್ರೆ ಅತಿ ಚಿಕ್ಕವನು, ಪುಟ್ಟವನು. ನಮ್ ಕಣ್ಣು ಎಷ್ಟು ಚಿಕ್ಕ ವಸ್ತು ನೋಡುತ್ತೋ ಅಷ್ಟು ಚಿಕ್ಕದಲ್ಲಿ ಆ ಭಗವಂತ ಇರ್ತಾನೆ. ಅದಕ್ಕೆ ಅವನ್ನ ವಾಮನ ಅನ್ನೋದು. ವಾಮನ ಅಂದ್ರೆ ಇನ್ನೊಂದು ಅರ್ಥನೂ ಇದೆ. ವಾಮ ಅಂದ್ರೆ ಕೆಟ್ಟ ದಾರಿಯಲ್ಲಿ ಹೋಗ್ತಾ ಇರುವ ಬಲಿನ, ನಾ ಅಂದ್ರೆ ಪಾತಾಳಕ್ಕೆ ಕೊಂಡೊಯ್ದವನು. ವಾಮನ ಅಂದ್ರೆ ಬಲಿನ ಪಾತಾಳಕ್ಕೆ ಯಾರಾದ್ರೆ ಕೊಂಡೊಯ್ದಿದ್ದಾನೋ ಅಂದ್ರೆ ಕಳ್ಸಿದ್ದಾನೋ ಅವನ್ನ ವಾಮನ ಅಂತಾರೆ. ನಮಸ್ಕಾರ ಮಾಡುವಾಗ ವಾಮನಾಯ ನಮಃ ಅನ್ಬೇಕು. ಮುಂದಿನ ನಾಮ ಪ್ರಾಂಶುಹು. ಪ್ರಾಂಶುಹು ಅಂದ್ರೆ ಎತ್ತರವಾದ ವಸ್ತುವು. ಎತ್ತರವಾದ ವಸ್ತುವಲ್ಲಿ ಭಗವಂತ ಇರ್ತಾನೆ ಅಂತ. ಇವಾಗ ಎತ್ತರವಾದ ವಸ್ತುವನ್ನ ನಾವು ಕೈಲಾಸ ಪರ್ವತವನ್ನು ತಗೋಬಹುದು. ಅದೆಲ್ಲದಕ್ಕನೇ ಎತ್ತರವಾಗಿದ್ದಲ್ವಾ ನಾವು ನೋಡ್ತಾ ಇರೋದ್ರಲ್ಲಿ. ಸೊ ಅದರಲ್ಲಿ ಕೂಡ ಭಗವಂತ ಇರ್ತಾನೆ. ಮುಂದಿನ ನಾಮ ಅಮೋಘ. ಅಮೋಘ ಅಂದ್ರೆ ಯಾವತ್ತಿಗೂ ವ್ಯರ್ಥವಾಗದ ಸ್ಮರಣೆ, ಕೀರ್ತನೆ, ಚಿಂತನೆ ಉಳ್ಳವನು ಅಂತ. ನಾವು ಮಾಡಿದ ಯಾವುದೇ ಚಿಂತನೆ ಆಗ್ಲಿ, ಸ್ಮರಣೆ ಆಗ್ಲಿ, ಕೀರ್ತನೆ ಆಗ್ಲಿ ಯಾವತ್ತಿಗೂ ವ್ಯರ್ಥ ಆಗಲ್ಲ. ಹಾಗಾಗಿ ಭಗವಂತನಿಗೆ ಅಮೋಘ ಅಂತ ನಾಮ. ನಮಸ್ಕಾರ ಮಾಡುವಾಗ ಅಮೋಘಾಯ ನಮಃ ಅನ್ಬೇಕು. ಮುಂದಿನ ನಾಮ ಶುಚಿ. ಭಗವಂತ ಯಾವತ್ತಿಗೂ ಶುದ್ಧವಾಗಿರುವವನು. ಭಗವಂತ ಅಂದ್ರೇನೆ ಶುದ್ಧ. ಭಗವಂತ ಎಲ್ಲಿರ್ತಾನೋ ಅದೆಲ್ಲ ಶುಚಿಯಾಗಿರತ್ತೆ. ಹಾಗಾಗಿ ಭಗವಂತನನ್ನ ಶುಚಿ ಅಂತಾರೆ. ನಮಸ್ಕಾರ ಮಾಡುವಾಗ ಶುಚಯೇ ನಮಃ ಅನ್ಬೇಕು. ಊರ್ಜಿತ ಮುಂದಿನ ನಾಮ. ಅಂದ್ರೆ ಬಲದಿಂದ ಕೂಡಿದವನಾಗಿ ನಮ್ಮನ್ನು ಮಾಡ್ತಾನೆ ಭಗವಂತ. ಹಾಗೆ ಬಲಿಷ್ಠರಲ್ಲಿ ಬಲರೂಪದಲ್ಲಿ ಇರ್ತಾನೆ. ಹಾಗಾಗಿ ದೇವ್ರನ್ನ ಊರ್ಜಿತ ಅಂತಾರೆ. ನಮಸ್ಕಾರ ಮಾಡುವಾಗ ಊರ್ಜಿತಾಯ ನಮಃ ಅನ್ಬೇಕು. ಮುಂದಿನ ನಾಮ ಅತೀಂದ್ರ. ಅತೀಂದ್ರ ಅಂದ್ರೆ ಇಂದ್ರನನ್ನು ಮೀರಿಸಿ ನಿಂತವನು ಅಂತ ಅರ್ಥ. ನಮಸ್ಕಾರ ಮಾಡುವಾಗ ಅತೀಂದ್ರಾಯ ನಮಃ ಅನ್ಬೇಕು. ಮುಂದಿನ ನಾಮ ಸಂಗ್ರಹ. ಇದರ ಅರ್ಥ ಭಗವಂತ ಎಲ್ಲವನ್ನು ಸರಿಯಾಗಿ ಗ್ರಹಿಸ್ತಾನೆ, ಅಂದ್ರೆ ಸರಿಯಾಗಿ ಅರ್ಥ ಮಾಡ್ಕೊಂತಾನೆ. ನಮಸ್ಕಾರ ಮಾಡುವಾಗ ಸಂಗ್ರಹಾಯ ನಮಃ ಅನ್ಬೇಕು. ಮುಂದಿನ ನಾಮ ಸರ್ಗ. ಸೃಷ್ಟಿ ಕಾರ್ಯಕ್ಕೆ ಭಗವಂತನೇ ಒಡೆಯ. ಅವನೇ ಈ ಸೃಷ್ಟಿ ಕಾರ್ಯ ಮಾಡೋದು. ಹಾಗಾಗಿ ದೇವ್ರನ್ನ ಸರ್ಗ ಅನ್ನೋ ನಾಮದಿಂದ ಕರೀತಾರೆ. ನಮಸ್ಕಾರ ಮಾಡುವಾಗ ಸರ್ಗಾಯ ನಮಃ ಅನ್ಬೇಕು. ಮುಂದಿನ ನಾಮ ಧೃತಾತ್ಮ. ಆತ್ಮ ಅಂದರೆ ಜೀವರು. ಯಾರು ಈ ಎಲ್ಲಾ ಜೀವರನ್ನು ಧರಿಸಿರ್ತಾರೋ ಅಂದ್ರೆ ಅವ್ರ ಜವಾಬ್ದಾರಿಯನ್ನು ವಹಿಸ್ಕೊಂಡಿರ್ತಾರೋ ಅವ್ರನ್ನ ಧೃತಾತ್ಮ ಅಂತಾರೆ. ಭಗವಂತ ಈ ಜೀವರ ಎಲ್ಲಾ ಜವಾಬ್ದಾರಿಗಳನ್ನು ವಹಿಸಿ ನಮ್ಮನ್ನೆಲ್ಲ ನೋಡ್ಕೊಂತಾನಕ್ಕೋಸ್ಕರ ಭಗವಂತನನ್ನ ಧೃತಾತ್ಮ ಅಂತಾರೆ. ನಮಸ್ಕಾರ ಮಾಡುವಾಗ ಧೃತಾತ್ಮನೇ ನಮಃ ಅನ್ಬೇಕು. ಮುಂದಿನ ನಾಮ ನಿಯಮ. ನಿಯಮ ಅಂದ್ರೆ ದೇವರು ಪ್ರತಿಯೊಬ್ಬ ದೇವತೆಗಳನ್ನು, ಬೇರೆ ದೇವರುಗಳನ್ನು ನಿರಂತರವಾಗಿ ನಿಯಂತ್ರಿಸುತ್ತಾ ಇರ್ತಾನೆ. ಅಂದ್ರೆ ನೋಡ್ತಾ ಇರ್ತಾನೆ ಅವ್ರು ಮಾಡೋ ಕೆಲಸಗಳೆಲ್ಲ ಸರಿಯಾಗಿದ್ಯಾ, ಏನಾದ್ರೂ ಹೆಚ್ಚು ಕಡಿಮೆ ಆಗ್ತಾ ಇದೆಯಾ. ಇದು 1 ದಿವಸಕ್ಕೂ 2 ದಿವಸಕ್ಕೂ ಅಲ್ಲ, ನಿರಂತರವಾಗಿ ಮಾಡ್ತಾ ಇರ್ತಾನೆ. ಹಾಗಾಗಿ ದೇವ್ರನ್ನ ನಿಯಮ ಅಂತಾರೆ. ನಮಸ್ಕಾರ ಮಾಡುವಾಗ ನಿಯಮಾಯ ನಮಃ ಅನ್ಬೇಕು. ಈ ಶ್ಲೋಕದ ಕೊನೆಯ ನಾಮ ಯಮ. ಯಮ ಅಂದ್ರೆ ಯಮಧರ್ಮರಾಜಲ್ಲಿ ಯಮನಾಗಿ ಕೂತಿರ್ತಾನೆ. ಯಮನಾಗಿ ಕೂತಿದ್ದು ಯಮನ ಕೆಲಸಗಳೆಲ್ಲ ಮಾಡುತ್ತಾನೆ. ಹಾಗಾಗಿ ದೇವ್ರನ್ನ ಯಮ ಅಂತಾರೆ. ನಮಸ್ಕಾರ ಮಾಡುವಾಗ
ಯಮಾಯ ನಮಃ ಅನ್ನಬೇಕು. ಇಲ್ಲಿಗೆ ವಿಷ್ಣು ಸಹಸ್ರನಾಮದ 17ನೇ ಶ್ಲೋಕದ ಎಲ್ಲಾ ನಾಮಗಳ ಅರ್ಥಗಳನ್ನು ನಾವು ನೋಡಿದ್ದೀವಿ. ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ದಯವಿಟ್ಟು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.